ಇನ್ನೆರಡು ಪದ್ಯಗಳು ಮುಗಿದ್ರೆ ಕಿಷ್ಕಿಂಧಾಕಾಂಡದ 5ನೆಯ ಸರ್ಗ ಮುಕ್ತಾಯಗೊಳ್ಳುತ್ತೆ. ಮತ್ತೆ 6ನೇ ಸರ್ಗ ಆರಂಭ ಆಗುತ್ತೆ. ವಾರುಣಿಯವರು ಹೇಳಿ. ಸ್ವಚ್ಛಾಂಬರ ಸ್ಮಿತಾಬ್ಜಾಸ್ಯ. ಎಷ್ಟನೇ ಶ್ಲೋಕ ಆಚಾರ್ಯರೇ? 45. 44 ಆಗಿದೆ ಅಂತ. ಆಗಿಲ್ವಾ? ಇಲ್ಲ ಸರ್. ಸರಿ. ಆನಯಂತ್ಯೋ ನವಂವಾರಿ. ಆನಯಂತೋ ನವಂಬಾರಿ ಆನಯಂತೋ ನವಂಬಾರಿ. ಚಲತ್ಪೀನ ಪಯೋಧರಾಃ. ಚಲತ್ಪೀನ ಪಯೋಧರಾಃ ಚಲತ್ಪೀನ ಪಯೋಧರಾಃ. ಸಮಿತ್ಕುಶಾದೀನ್ ಕುರ್ವಾಣ. ಸಮಿತ್ಕುಶಾದೀನ್ ಕುರ್ವಾಣ ಸಮಿತ್ಕುಶಾದೀನ್ ಕುರ್ವಾಣ. ವರ್ಷಾಃ ಪರ್ಯಚರನ್ ವಿಭುಂ. ವರ್ಷಾಃ ಪರ್ಯಚರನ್ ವಿಭುಂ ವರ್ಷಾಃ ಪರ್ಯಚರನ್ ವಿಭುಂ. ಈ ಪದ್ಯದಲ್ಲಿ ಆ ಮುಂದಿನ ಅವನ ಆಡಳಿತದ ವ್ಯವಸ್ಥೆ ಮತ್ತು ರಾಮ ನಡೆದುಕೊಂಡ ರೀತಿ ಇತ್ಯಾದಿಗಳ ಬಗ್ಗೆ ಎಲ್ಲ ನಿರೂಪಣೆ ಮಾಡ್ತಾ ಇದ್ದಾರೆ. ಅದರಲ್ಲಿ ಹಿಂದೆ ಏನಾಯ್ತು ಅಂತಂದ್ರೆ, ರಾಮಚಂದ್ರ ಒಂದು ಗುಹೆಯಲ್ಲಿ, ಮಾಲ್ಯವತ್ ಪರ್ವತದ ಗುಹೆಯಲ್ಲಿ ವಾಸ ಮಾಡಿದ ಅಂತ ಬಂತು. ಹಾಗೆ ಏನು ಮಳೆಗಾಲ, ಅದು ಮಳೆಗಾಲ ಆದದ್ರಿಂದ ಏನಾಯ್ತು, ಮೋಡಗಳೆಲ್ಲ ಗಿಡಿದು ಚೆನ್ನಾಗಿ ಮಳೆ ಬರ್ತಾ ಇತ್ತು. ಅಂತ ಸಂದರ್ಭದಲ್ಲಿ ನವಂವಾರಿ ಆನಯಂತ್ಯ, ಹೊಸ ಮಳೆಯನ್ನ ಹೊತ್ತು ಬಂದಂತಹ ಮೋಡಗಳು, ಚಲತ್ಪೀನ ಪಯೋಧರಾಹ, ಪಯಸ್ಸು ಅಂದ್ರೆ ನೀರು, ಧರ ಅಂದ್ರೆ ಹೊತ್ತದ್ದು, ಅತ್ಯಂತ ಗಾಢವಾದ ಎತ್ತರದ ಮೇಘಗಳಿಂದ ಕೂಡಿದ ಮೋಡಗಳು ಕೆಳಕ್ಕೆ ಇಳಿದು ಬರ್ತಾ ಇವೆ. ಆಮೇಲೆ ಸಮಿತ್ಕುಶಾದೀನ್ ಕುರ್ವಾಣಾಹ, ಮಳೆಗಾಲದ ಸಂದರ್ಭಕ್ಕೆ ಯಜ್ಞಕ್ಕೆ ಯಾಗಕ್ಕೆ ಎಲ್ಲ ಸಿದ್ಧತೆ ಮಾಡಿಕೊಳ್ಳುವ ಸ್ಥಿತಿಯಲ್ಲಿ ಸಮಿತ್ ಕುರ್ವಾಣಾಹ ಸ್ತ್ರೀಯಃ ವಿಭುಂ ವರ್ಷಾಹ ಪರಿಚರನ್. ವಿಭುಂ ಪರಮಾತ್ಮನನ್ನು ಪರಿಯಚರನ್ ಸೇವಿಸಿದರು. ಅಂದ್ರೆ ಮಳೆಯೂ ಸೇವಿಸಿದವು. ವರ್ಷಾಕಾಲವೆಂಬಂತಹ ಹೆಣ್ಣು ಮಕ್ಕಳು ಶ್ರೀರಾಮಚಂದ್ರನನ್ನ ಸೇವಿಸಿದರು ಅಂತ ಒಟ್ಟು ಅಭಿಪ್ರಾಯ. ಅಲ್ಲಿಯ ಮುನಿಸ್ತ್ರೀಯರು ಕೂಡ ತಮ್ಮ ಮುನಿ ಸೇವೆಗಾಗಿ ಸಮಿತ್ಪಾಣಿಯಾಗಿ ಅವರು ಯಜ್ಞಕ್ಕೆ ಕೂಡುವುದಕ್ಕೆ ಬೇಕಾದಂತಹ ಸಾಮಗ್ರಿಗಳನ್ನ ಅವರು ತಮ್ಮ ನಿತ್ಯದ ಕೆಲಸ ಅನ್ನುವ ಹಾಗೆ ಸೇವೆ ಮಾಡುತ್ತಿದ್ದಾರೆ. ಮುನಿವೇಷದಲ್ಲಿರುವ ಶ್ರೀರಾಮಚಂದ್ರನನ್ನು ಕೂಡ ಸೇವಿಸಲಿಕ್ಕೋಸ್ಕರ ವರ್ಷಾಕಾಲವೆಂಬ ಸ್ತ್ರೀಯರು ಜೋರಾಗಿ ಮಳೆ ಸುರಿಸುವ ಮೂಲಕ ಸಂತೋಷವನ್ನ ಉಂಟು ಮಾಡ್ತಾ ಇದ್ದಾರೆ. ಅಂದ್ರೆ ಮಳೆಯಿಂದಲೂ ಕೂಡ ಒಂದು ಗಿಡಗಳು ಚೆನ್ನಾಗಿ ಬೆಳೆದು ಸಮಿತ್ತುಗಳು ಚೆನ್ನಾಗಿ ಬೆಳೆಯುತ್ತೆ. ಸಮಿತ್ ಯಾವಾಗ್ಲೂ ಕೂಡ ಸ್ವಲ್ಪ ಹಸಿ ಇರ್ಬೇಕು, ಚೆನ್ನಾಗಿರ್ಬೇಕು. ಅದಕ್ಕೋಸ್ಕರ ಈ ಮಳೆ ಬಂದ್ರೆ ಹಸಿಯಾಗಿರುತ್ತೆ. ಮಳೆ ಬಾರದೆ ಹೋಯ್ತು ಅಂತಂದ್ರೆ ಅದೆಲ್ಲ ಒಣಗಿ ಹೋದ್ರೆ ಹೋಮಕ್ಕೆ ನಾವಿವತ್ತೇನ್ ಅನ್ಕೊಳ್ತೀವಿ ಅಂದ್ರೆ ಒಣಗಿದ್ದಿರ್ಬೇಕು ಅಂತ ಅನ್ಕೋತೇವೆ. ಕಟ್ಟಿಗೆ ಬೇಕಿದ್ರೆ ಒಣಗಿದ್ದನ್ನ ಇಟ್ಕೊಳ್ಬಹುದು, ಆದ್ರೆ ಸಮಿಧೆ ಅದು ಹಸಿಯಾಗಿದ್ದಾಗಲೇ ಚೆನ್ನಾಗಿ ಅದರ ರಸ ಬಿಟ್ಟಾಗ ಆಕಾಶಕ್ಕೆ ಬೇಕಾದ ಅದರ ಹೊಗೆ ರೂಪದಲ್ಲಿರುವಂತಹ ಔಷಧ ಪರಿಮಳಗಳು ಸೇರಿಕೊಳ್ತವೆ, ಮೋಡಕ್ಕೆ ಇನ್ನಷ್ಟು ಬಲ ಬರುತ್ತೆ. ಇದು ಎರಡು ಅರ್ಥದಲ್ಲಿ, ವರ್ಷಾಕಾಲವೆಂಬ ಸ್ತ್ರೀ
ಮುನಿ ಸ್ತ್ರೀಯರು ಕೂಡ ಇಲ್ಲಿ ಪರ್ಯಚರನ್ ಸೇವೆ ಮಾಡಿದ್ರು ಅನ್ನುವ ಅಭಿಪ್ರಾಯ. ನವಂವಾರಿ ಆನಯಂತ್ಯ, ಯಜ್ಞಕ್ಕೆ ಪೂಜೆಗೆ ಬೇಕಾದ ನೀರನ್ನ ತರ್ತಾ ಇದ್ದಾರೆ. ಸಹಜವಾಗಿ ಹೆಣ್ಮಕ್ಳು ಅಂತಂದ್ರೆ ಅತ್ಯಂತ ಲಕ್ಷಣರಾದ್ರಿಂದಾಗಿ ಎತ್ತರದ ಎದೆಯುಳ್ಳ ಹೆಣ್ಣು ಮಕ್ಕಳಾಗಿ ಸಮಿಧೆ ಮೊದಲಾದ ಪದಾರ್ಥಗಳನ್ನ ಹೊತ್ತು ಬಂದಿದ್ದಾರೆ. ಅಂತಹ ಮುನಿಸ್ತ್ರೀಯರು ತಮ್ಮ ಭಗವಂತನ ಪೂಜೆಗಾಗಿ ಮುನಿ ಸೇವೆಯನ್ನ ಮಾಡ್ತಾ ಇದ್ದಾರೆ. ಅದೇ ರೀತಿ ಮೋಡ ಎನ್ನುವಂತಹ ನವಸ್ತ್ರೀ, ವರ್ಷಾಕಾಲವೆಂಬ ನವಸ್ತ್ರೀ ಬೇಕಾದಷ್ಟು ನೀರನ್ನ ಹೊತ್ತ ಮೋಡಗಳ ರೂಪದಲ್ಲಿ ಹೊಸ ಮಳೆಯ ನೀರನ್ನ ತಂದುಕೊಡುತ್ತಾ ಗಿಡಗಳಿಗೆ ನೀರು ಉಣಿಸಿದ್ರಿಂದಾಗಿ ಹಸಿಯಾದ ಚೆನ್ನಾದ ಸಮಿಧೆಗಳನ್ನ ಉಂಟು ಮಾಡುತ್ತಾ ವರ್ಷಾಕಾಲದ ಸ್ತ್ರೀಯರು ರಾಮನನ್ನ ಪ್ರಾಕೃತಿಕವಾಗಿ ಸೇವೆಯನ್ನ ಮಾಡುವುದಕ್ಕೆ ಪ್ರಯತ್ನಿಸಿದರು, ಅಂದ್ರೆ ಸೇವೆಯನ್ನ ಮಾಡಿದರು ಅಂತ ಈ ಅಭಿಪ್ರಾಯದಲ್ಲಿ ಎರಡು ಮುಖಗಳಲ್ಲಿ ಈ ಚಿತ್ರಣವನ್ನ ನಾರಾಯಣ ಪಂಡಿತಾಚಾರ್ಯರು ನಿರೂಪಣೆ ಮಾಡಿದ್ದಾರೆ. ಇಲ್ಲಿ ಆನಯಂತ್ಯ, ಆನಯಂತೀ, ಆನಯಂತ್ಯೌ, ಆನಯಂತ್ಯ ಸ್ತ್ರೀಲಿಂಗ ಪ್ರಥಮ ವಿಭಕ್ತಿ ಬಹುವಚನ. ನವಂ ವಾರಿ ನಪುಂಸಕಲಿಂಗ, ದ್ವಿತೀಯ ವಿಭಕ್ತಿ ಏಕವಚನ. ನವಂ ನವೇ ನವಾನಿ, ವಾರಿ ವಾರಿಣಿ ವಾರಿಣಿ, ಅದು ನಪುಂಸಕಲಿಂಗದ ಶಬ್ದ. ದ್ವಿತೀಯ ವಿಭಕ್ತಿಯಲ್ಲೂ ವಾರಿ ಅಂತಾನೆ ಆಗುತ್ತೆ. ನಪುಂಸಕಲಿಂಗದ ಒಂದು ವಿಶೇಷತೆ ಏನು ಅಂತಂದ್ರೆ ಅದರ ಪ್ರಥಮ ವಿಭಕ್ತಿ ದ್ವಿತೀಯ ವಿಭಕ್ತಿ ಎರಡು ಒಂದೇ ತರ ಇರುತ್ತೆ, ಹೆಚ್ಚು ವ್ಯತ್ಯಾಸ ಇರುವುದಿಲ್ಲ. ಸೇಮ್ ಟು ಸೇಮ್, ಚೂರು ವ್ಯತ್ಯಾಸ ಇಲ್ಲ. ಅದು ಕಲಿಯುವುದಕ್ಕೂ ಕೂಡ ಸುಲಭ. ಹಾಗೆ ಕಲ್ತು ಬಿಟ್ರೆ ಆಯ್ತು, ಒಂದ್ ಕಲ್ತ್ರೆ ಎರಡು ಕಲ್ತ ಹಾಗೆ, ಪ್ರಥಮ ದ್ವಿತೀಯ. ಇನ್ನೊಂದು ವಿಶೇಷತೆ ಏನು ಅಂತಂದ್ರೆ ಪುಲ್ಲಿಂಗದ್ದು ಮುಂದೆ ಏನಿದೆಯೋ ಸೇಮ್ ನಪುಂಸಕಲಿಂಗದಲ್ಲೂ ಹಾಗೆ. ರಾಮೇಣ ವನೇನ, ರಾಮಾಯ ವನಾಯ, ರಾಮಾತು ವನಾತ್, ರಾಮಸ್ಯ ವನಸ್ಯ, ರಾಮೇ ವನೆ. ಪುಲ್ಲಿಂಗದಲ್ಲೂ ಹಾಗೆ ಆಗುತ್ತೆ, ನಪುಂಸಕಲಿಂಗದಲ್ಲೂ ಸೇಮ್. ಅದರಿಂದಾಗಿ ನಪುಂಸಕಲಿಂಗದ ದ್ವಿತೀಯ ವಿಭಕ್ತಿ ಏಕವಚನ ಅಂತ ಆಯ್ತು. ಚಲತ್ಪೀನ ಪಯೋಧರಾಹ, ಜೋರಾಗಿ ಬೀಸುವ ಗಾಳಿಗೆ ವೇಗವಾಗಿ ಮುಂದೆ ಸಾಗುತ್ತಿರುವಂತಹ ಎತ್ತರದ ನೀರು ತುಂಬಿಟ್ಟುಕೊಂಡಂತಹ ಮೋಡಗಳು. ಪ್ರಥಮ ವಿಭಕ್ತಿ ಬಹುವಚನ, ಸ್ತ್ರೀಲಿಂಗ. ವರ್ಷಾಹ ಅನ್ನೋದು ಸ್ತ್ರೀಲಿಂಗದ ಶಬ್ದ ಆದ್ರಿಂದಾಗಿ ಸ್ತ್ರೀಲಿಂಗ ಪ್ರಥಮ ವಿಭಕ್ತಿ ಬಹುವಚನ. ಸಮಿತ್ ಕುಶಾದೀನ್, ಸಮಿಚ್ಚ ಕುಶ, ಸಮಿತ್ ಅಂದ್ರೆ ಒಂದೇ ಆಗಿರುವುದಿಲ್ಲ, ಆದ್ರಿಂದಾಗಿ ಸಮಿಧಶ್ಚ ಕುಶಾಶ್ಚ, ಸಮಿತ್ ಕುಶಾಹ, ಸಮಿತ್ ಕುಶಾಹ ಆದಯಃ ಯೇಷಾಂತೆ ಸಮಿತ್ ಕುಶಾದಯಃ, ಆತಾನ್ ಸಮಿತ್ ಕುಶಾದೀನ್. ಪುಲ್ಲಿಂಗ ದ್ವಿತೀಯ ಬಹು. ಕುರ್ವಾಣಾಹ ಪುಲ್ಲಿಂಗ ಪ್ರಥಮ ಬಹು. ವರ್ಷಾಹ, ಕುರ್ವಾಣಾಹ ಅದು ವರ್ಷಾಹಕ್ಕೆ ವಿಶೇಷಣ. ಸ್ತ್ರೀಲಿಂಗ ಪ್ರಥಮ ವಿಭಕ್ತಿ ಬಹುವಚನ. ಅದು ಪುಲ್ಲಿಂಗದಲ್ಲೂ ಕುರ್ವಾಣಾಹ, ಸ್ತ್ರೀಲಿಂಗದಲ್ಲೂ ಕುರ್ವಾಣಾಹ. ಪ್ರಥಮ ವಿಭಕ್ತಿ ಮಾತ್ರ ಏಕವಚನ ಮಾತ್ರ ಬೇರೆ ಆಗುತ್ತೆ. ಕುರ್ವಾಣಃ, ಕುರ್ವಾಣಾ ಅಂತ ಸ್ತ್ರೀಲಿಂಗ. ಕುರ್ವಾಣಃ, ಕುರ್ವಾಣೋ, ಕುರ್ವಾಣಾಹ ಪುಲ್ಲಿಂಗ. ಕುರ್ವಾಣಾ, ಕುರ್ವಾಣಿ, ಕುರ್ವಾಣಾಹ ಸ್ತ್ರೀಲಿಂಗ. ಇಲ್ಲಿ ವರ್ಷಾ ಶಬ್ದಕ್ಕೆ ಬಂದ ಶಬ್ದ ಆದ್ರಿಂದಾಗಿ ಸ್ತ್ರೀಲಿಂಗ ಬಹುವಚನ. ವರ್ಷಾಹ ಸ್ತ್ರೀಲಿಂಗ ಪ್ರಥಮ ವಿಭಕ್ತಿ ಬಹುವಚನ. ಪರ್ಯಚರನ್, ಅಚರತ್, ಅಚರತಾಂ, ಅಚರನ್. ನಾನು ನಿನ್ನೆ ಅನ್ನು ಬಂದಲ್ಲೆಲ್ಲ ಶತ್ರು ಅಂತ ಹೇಳಿದೆ, ಆದ್ರೆ ಇಲ್ಲಿ ಅದು ಧಾತು ಆದ್ರಿಂದಾಗಿ ಪರ್ಯಚರನ್. ಲಂಗ್ ಪ್ರಥಮ ಬಹು. ಅಭವತ್, ಅಭವತಾಂ, ಅಭವನ್. ಅಗಚ್ಚತ್, ಅಗಚ್ಚತಾಂ, ಅಗಚ್ಚನ್. ವಿಭುಂ ದ್ವಿತೀಯ ವಿಭಕ್ತಿ ಏಕಚನ. ವಿಭು ವಿಭೂ ವಿಭವಃ. ಸುಧಾ ಅವ್ರು ಹೇಳಿ. ಸ್ವಚ್ಛಾಂಬರ ಸ್ಮಿತಾಬ್ಜಾಸ್ಯ, ಸ್ವಚ್ಛಾಂಬರ ಸ್ಮಿತಾಬ್ಜಾಸ್ಯ, ಸ್ವಚ್ಛಾಂಬರ ಸ್ಮಿತಾಬ್ಜಾಸ್ಯ. ವಿಶುದ್ಧಾಶಾವತಿ ಶರತ್, ವಿಶುದ್ಧಾಶಾವತಿ ಶರತ್, ವಿಶುದ್ಧಾಶಾವತಿ ಶರತ್. ಲಕ್ಷ್ಮಣಂ ಬೋಧಯಾಮಾಸ, ಲಕ್ಷ್ಮಣಂ ಬೋಧಯಾಮಾಸ, ಲಕ್ಷ್ಮಣಂ ಬೋಧಯಾಮಾಸ. ಜಾನಕಿ ಮೃಗ್ಯತಾಮಿತಿ, ಜಾನಕಿ ಮೃಗ್ಯತಾಮಿತಿ, ಜಾನಕಿ ಮೃಗ್ಯತಾಮಿತಿ. ಆಗಸ ಸ್ವಚ್ಛ ತಿಳಿಯಾಯಿತು.
ಸ್ಮಿತಾಬ್ಜಾಸ್ಯ ಷರತ್ತು ನಗುವಂತೆ ಕಾಣಿಸ್ತಾ ಇತ್ತು. ಅಥವಾ ಆ ಹೊತ್ತಿಗೆ ಕೆಸರೆಲ್ಲ ನೆಲಕ್ಕೆ ಇಳಿದು ತೊರೆಗಳಲ್ಲಿ ಅಂದ್ರೆ ಕೆರೆಗಳಲ್ಲಿ ಒಳ್ಳೆಯ ಕಮಲದ ಹೂಗಳು ಅರಳುವಂತಹ ಸ್ಥಿತಿ. ವಿಶುದ್ಧ ಶಾಶ್ವತಿ ಶರತ್, ವಿಶುದ್ಧ ಅತ್ಯಂತ ಪರಿಶುದ್ಧವಾದ ಆಶಾ ದಿಕ್ಕುಗಳಿಂದ ಕೂಡಿರುವಂತಹ ಈ ಪರಿಸರವು ಅಂದ್ರೆ ಶರತ್ ಕಾಲವು, ಶರತ್ ಅನ್ನೋದು ಸ್ತ್ರೀಲಿಂಗದ ಶಬ್ದ. ಶರತ್ತಿಗೆ ವಿಶೇಷಣ ಹೇಳಿದ್ದು. ಶರತ್ ಅನ್ನೋದು ಸ್ವಚ್ಛವಾದ ಆಕಾಶವನ್ನ ಹೊಂದಿರುತ್ತೆ. ಶರತ್ ಅನ್ನೋದು ಈಗ ಅರಳಿದ ಹೂವಿನಂತೆ ಕಾಣುವ ಆಗಸ ಅರಳಿ ನಿಂತಿದೆ. ಶರತ್ತಿನ ಮುಖವೇ ಅರಳಿ ನಿಂತಿದೆ ಅನ್ನುವ ಹಾಗೆ. ಅಂದ್ರೆ ಗುಡುಗು ಢಮಢಮ ಏನು ಇಲ್ಲ, ಅದರಿಂದಾಗಿ ಭಯ ಇಲ್ಲ. ಭಯ ಇಲ್ಲ, ಅದರಿಂದಾಗಿ ಎಲ್ಲ ಹೊಸ ಪರಿಸರ ತುಂಬಿಕೊಂಡಿದೆ. ಅದನ್ನಾಗಿ ನಗು ಸಹಜವಾಗಿ ಶರತ್ಕಾಲದಲ್ಲಿ ಹುಟ್ಟತ್ತೆ. ಜೊತೆಗೆ ವಿಶುದ್ಧಾಶಾವತಿ, ನಾನು ವಿಶುದ್ಧ ಶಾಶ್ವತಿ ಅಂತಂದೆ. ವಿಶುದ್ಧಾಶಾವತಿ, ವಿಶುದ್ಧವಾದ ದಿಕ್ಕಿನಿಂದ ಕೂಡಿರುವಂತಹ ಶರತ್ ಕಾಲ ಬಂದಿದೆ. ಲಕ್ಷ್ಮಣಂ ಬೋಧಯಾಮಾಸ, ಜಾನಕಿಯನ್ನ ಹುಡುಕು ಅಂತ ರಾಮಚಂದ್ರ ಲಕ್ಷ್ಮಣನನ್ನ ಕುರಿತು ಬೋಧಿಸಿದ. ಸೀತೆಯನ್ನ ಹುಡುಕುವುದಕ್ಕಾಗಿ ಸಮಯ ಬಂದಿದೆ. ಶರತ್ಕಾಲ ಅನ್ನೋದು ಅನುಕೂಲಕರವಾದಂತಹ ಸಮಯ. ಅಂದ್ರೆ ಮಳೆಯೆಲ್ಲ ನಿಂತು ತಿಳಿಯಾದ ಸರೋವರಗಳು ಇಳಿದಿರ್ತಾವೆ, ನದಿಗಳು ಇಳಿದಿರ್ತಾವೆ. ಮಳೆಗಾಲದ ಪ್ರವಾಹ ಎಲ್ಲ ಕಮ್ಮಿಯಾಗಿ ಕೆಸರೆಲ್ಲ ಇಳಿದು ಹೋಗುವ ದಾರಿಯಲ್ಲಿ ನಮಗೆ ಏನೇ ನೀರು ಬೇಕು ಅಂತಂದ್ರೂ ಈ ತೊರೆಗಳಿಂದ ನೀರು ಚೆನ್ನಾಗಿ ಸಿಗುತ್ತೆ. ಮಳೆಗಾಲದಲ್ಲಿ ಓಡಾಡಿದ್ರೆ ನೀರು ಸಿಗಲ್ಲ ಕುಡಿಲಿಕ್ಕೆ, ಎಲ್ಲ ಕೂಡ ಕೆಸರಿನಿಂದ ತುಂಬಿಕೊಂಡಿರುತ್ತೆ ಕಾಡಿನಲ್ಲಿ. ಅದರಿಂದಾಗಿ ಜೊತೆಗೆ ಓಡಾಡುವುದು ಕಷ್ಟವೂ ಕೂಡ ನಿರಂತರ ಮಳೆಗೆ. ಅದಕ್ಕೋಸ್ಕರ ಒಂದ್ ಕಡೆ ಕೂತಿದ್ರು. ಈಗ ಶರತ್ಕಾಲ ಸ್ವಚ್ಛವಾಗಿದೆ. ಈ ಶರತ್ತನ್ನ ಒಂದು ಹೆಣ್ಣುಮಗಳಾಗಿ ಚಿಂತಿಸಿದ್ರೆ ಸ್ವಚ್ಛವಾದ ವಸ್ತ್ರವನ್ನ ಧರಿಸಿದವಳಂತೆ ಕಾಣ್ತಾ ಇದ್ದಾಳೆ ಈ ಶರತ್. ಸ್ಮಿತಾಬ್ಜಾಸ್ಯ, ಅತ್ಯಂತ ಸುಂದರವಾದ ನಗೆಯನ್ನ ತೊಟ್ಟವಳಂತೆ ಇದ್ದಾಳೆ. ಅಂದ್ರೆ ಹಸಿರು ಹಸಿರಾಗಿ ಪ್ರಾಣಿಗಳಿಗೆ ಬೇಕಾದ ಆಹಾರವೂ ಒದಗಿರುತ್ತೆ, ಗಿಡಗಳಿಗೂ ಬೇಕಾದಷ್ಟು ನೀರು ಸಿಕ್ಕಿ ಹಸಿರನ್ನ ಹೊತ್ತು ಕುಣಿತಾ ಇರುತ್ತೆ. ಅದರಿಂದಾಗಿ ನಗೆ ಅತ್ಯಂತ ಸಹಜವಾಗಿರುತ್ತೆ. ವಿಶುದ್ಧ ಶಾಶ್ವತಿ, ವಿಶುದ್ಧಾಶಾವತಿ, ಶುದ್ಧವಾದ ಅಭಿಪ್ರಾಯಗಳನ್ನ ಕೂಡಿದವಳಾಗಿ. ಅಂದ್ರೆ ಅಭಿಪ್ರಾಯ ಎಲ್ಲ ಹಸುರಾಗಿ ತಿಳಿಯಾಗಿದ್ರೆ ಮನಸ್ಸು ನಿರ್ಮಲವಾಗಿರುತ್ತೆ. ಅದರಿಂದಾಗಿ ಆಸೆಗಳು ಕೂಡ ಅತ್ಯಂತ ನಿರ್ಮಲವಾಗಿರುವಂತಹ ರೀತಿಯಲ್ಲಿರುವ ಹೆಣ್ಣಾಗಿ ಈ ಶರತ್ಕಾಲ ಶೋಭಿಸ್ತಾ ಇದೆ. ಜಾನಕಿಯನ್ನು ಹುಡುಕುವುದಕ್ಕೆ ಸಮಯ ಬಂದಿದೆ. ಅದರಿಂದಾಗಿ ಲಕ್ಷ್ಮಣನನ್ನ ಎಚ್ಚರಿಸ್ತಾ ಇದ್ದಾನೆ, ಹೊರಡು ಅಂತ. ಸ್ವಚ್ಛಾಂಬರ, ಸ್ವಚ್ಛಂ ಅಂಬರಂ ಯಸ್ಯಾಹಸ ಸ್ವಚ್ಛಾಂಬರ. ಅಬ್ಜವತ್ ಹಾಸ್ಯಂ ಯಸ್ಯಾಹಸ ಅಬ್ಜಾಸ್ಯ ಸ್ಮಿತಾ ಚ ಸಾ ಅಬ್ಜಾಸ್ಯ ಚ ಸ್ಮಿತಾಬ್ಜಾಸ್ಯ. ಸ್ತ್ರೀಲಿಂಗ ಪ್ರಥಮ ವಿಭಕ್ತಿ ಏಕವಚನ. ವಿಶುದ್ಧ ಆಶಾ ಅಸ್ಯಾಹ ಸಂತಿ ಇತಿ ವಿಶುದ್ಧಾಶಾವತಿ ಸ್ತ್ರೀಲಿಂಗ ಪ್ರಥಮ ವಿಭಕ್ತಿ ಏಕವಚನ. ಶರತ್ ಸ್ತ್ರೀಲಿಂಗ ಪ್ರಥಮ ವಿಭಕ್ತಿ ಏಕವಚನ. ಲಕ್ಷ್ಮಣಂ ದ್ವಿತೀಯ ವಿಭಕ್ತಿ ಏಕವಚನ. ಲಕ್ಷ್ಮಣಃ ಲಕ್ಷ್ಮಣೌ ಲಕ್ಷ್ಮಣಾಃ ಲಕ್ಷ್ಮಣಂ. ಬೋಧಯಾಮಾಸ
ಲಿಟ್ ಪ್ರಥಮ ಏಕ. ಬೋಧಯಾಮಾಸ ಬೋಧಯಾಮಾಸತುಃ ಬೋಧಯಾಮಾಸುಃ. ಜಾನಕಿ ಸ್ತ್ರೀಲಿಂಗ ಪ್ರಥಮ ಏಕ. ಮೃಗ್ಯತಾಂ ಲೋಟ್ ಪ್ರಥಮ ಏಕ. ಮೃಗ್ಯತಾಂ ಮೃಗ್ಯೇತಾಂ ಮೃಗ್ಯಂತಾಂ. ಮೃಗ ಅನ್ವೇಷಣೆ ಅಂತ ಧಾತು. ಅದರಿಂದಾಗಿ ಪ್ರಾಣಿಗಳಿಗೆ ಮೃಗ ಅಂತ ಯಾಕೆ ಹೆಸರು ಅಂದ್ರೆ ಅವುಗಳು ನಿರಂತರ ಏನೋ ಒಂದನ್ನು ಹುಡುಕ್ತಾ ಇರ್ತವೆ. ಆಹಾರಕ್ಕಾಗಿಯೋ, ಉಳ್ಕೊಳ್ಳಿಕ್ಕಾಗಿಯೋ, ರಕ್ಷಣೆಗಾಗಿಯೋ. ಅವುಗಳಿಗೆ ಶಾಶ್ವತವಾಗಿ ಈ ಹುಡುಕಾಟದ ಸಮಸ್ಯೆಯನ್ನು ಪರಿಹಾರ ಮಾಡಿಕೊಳ್ಳಿಕ್ ಬರಲ್ಲ. ಮನುಷ್ಯನಿಗೂ ಆಗಲ್ಲ, ಮನುಷ್ಯನೂ ಹಾಗೇನೆ ಮೃಗನೇ. ಆದ್ರೆ ಅವುಗಳಿಗಿಂತ ಚೂರು ಬುದ್ಧಿ ಇದೆ ಅಂತ ಭ್ರಮೆಯಿಂದ ಆದ್ರೂ ಸ್ವಲ್ಪ ತಡ್ಕೊಳ್ತಾನೆ ಅಂತ ಅನ್ಕೊಂಡ್ರೆ ಅವನು ಮೃಗೀಯ ವರ್ತನೆ ತೋರುತ್ತಾನೆ. ಪ್ರಾಣಿಗಳಿಗೆ ಮೃಗ ಯಾಕೆ ಅಂದ್ರೆ ಎರಡು. ಒಂದು, ತನ್ನನ್ನು ಎಲ್ಲ ಉಳಿದ ಪ್ರಾಣಿಗಳು ಹುಡುಕಿ ತಿಂದು ಬಿಡ್ತಾವೆ ಅನ್ನುವ ವಸ್ತು. ಈ ರಾಕ್ಷಸ ಅನ್ನುವ ಶಬ್ದಕ್ಕೆ ರಕ್ಷಿಸಬೇಕು, ಅಸ್ಮಾತ್ ರಕ್ಷ್ಯಾಹ ಇತಿ ರಾಕ್ಷಸಾಹ. ಯಾರಿಂದ ರಕ್ಷಿಸಬೇಕಾಗುತ್ತೋ ಅವರನ್ನ ರಾಕ್ಷಸರು ಅಂತ ಕರೆಯುವುದು. ರಕ್ಷಿಸಬೇಕಾದವರಲ್ಲ, ಅವರಿಂದ ರಕ್ಷಣೆ ಸಿಗಬೇಕಾದವರು ಯಾರಿದ್ದಾರೋ ಅವರು ರಕ್ಷಾ ಅಂತ ಕುರಿಚ್ತಾರೆ, ಬೇರೆಯವರಿಂದ ನಮಗೆ ರಕ್ಷಣೆ ಸಿಗಲಿ ಅಂತ. ಯಾರು ಹಾಗೆ ರಕ್ಷಣೆ ಸಿಗಲಿ ಅಂತ ಕಿರುಚುವಾಗ ಬಂದು ಅಪಾಯ ಮಾಡ್ತಾರೋ ಅವರು ರಾಕ್ಷಸರು. ಹಾಗೆ ಇಲ್ಲಿ ಮೃಗ್ಯತೆ ಹುಡುಕಿ ಹುಡುಕಿ ಹೊಡೆಯಲ್ಪಡುತ್ತೆ, ಆದ್ಮೇಲೆ ಅದಕ್ಕೆ ಮೃಗ ಅಂತ ಹೆಸರು. ಅಥವಾ ಮೃಗಯತಿ ತನಗೆ ಆಹಾರ ಬೇಕು ಅಂತ ನಿರಂತರ ಹುಡುಕಾಡ್ತಾ ಇರುತ್ತೆ, ಅಂದಾಗಿ ಅದಕ್ಕೆ ಮೃಗ ಅಂತ ಹೆಸರು. ಇಲ್ಲಿ ಮೃಗ್ಯತಾಂ ಅಂದ್ರೆ ಹುಡುಕಾಡುವಂತಾಗಲಿ ಇತಿ ಅವ್ಯಯ. ಭೂಷಣ್ ಅವ್ರು ಹೇಳಿ. ಕರ್ಪೂರ ಗೌರಿ ವಿನತಾ ಜಗತ್ಯಾಂ. कर्पूर गौरी वितता जगत्यां. कर्पूर गौरी वितता जगत्यां. ತತ್ಪದ್ಮ ಷಂಡೇಶು ಪದಂ ದಧಾನ. तत्पद्म षण्डेषु पदं दधान. तत्पद्म षण्डेषु पदं दधान. ಅವಾಪಲಕ್ಷ್ಮೀ ಮತ ಹಂಸಮಾಲಾ. अवापलक्ष्मी मत हंसमाला. अवापलक्ष्मीम् अत हंसमाला. ರಾಮಸ್ಯ ಜಿಷ್ಣೋರಿವ ಕೀರ್ತಿಮಾಲಾ. रामस्य जिष्णोरिव कीर्तिमाला. रामस्य जिष्णोरिव कीर्तिमाला. ಕರ್ಪೂರ ಗೌರಿ ಜಗತ್ಯಾಂ ವಿತತಾ. ಕರ್ಪೂರ ಗೌರಿ ಅಂದ್ರೆ ಬೆಳ್ಳಗಿನ, ಕರ್ಪೂರದಂತೆ ಬೆಳ್ಳಗಿರುವ, ಬಣ್ಣವುಳ್ಳ ಜಗತಾಂ ಜಗತ್ಯಾಂ ವಿತತಾ, ಇಡೀ ಜಗತ್ತಿಗೆ ಪಸರಿಸಿದಂತಹ, ವ್ಯಾಪ್ತಳಾದಂತಹ ಸತ್ಪದ್ಮ ಷಂಡೇಶು. ಎಲ್ಲಿ ವ್ಯಾಪ್ತವಾಗಿದೆ ಅಂದ್ರೆ ಸಜ್ಜನರೆಂಬ ಅರಳುದಾವರೆಗಳ ಗುಂಪಿನಲ್ಲಿ ಪದಂ ದಧಾನ ಸ್ಥಿತಿಯನ್ನ ಇರಿಸಿದವಳಾಗಿ. ಯಾರು? ಕೀರ್ತಿಮಾಲಾ. ಈ ಕೀರ್ತಿಮಾಲೆ, ಕೀರ್ತಿ ಅಂದ್ರೆ ಯಶಸ್ಸು, ಎಲ್ಲೆಡೆ ಹಬ್ಬಬೇಕಿರುವಂತಹ ಈ ಕೀರ್ತಿಮಾಲೆಯು ಸಾತ್ವಿಕ ಪುರುಷರ ಮಧ್ಯದಲ್ಲಿ ಹೆಜ್ಜೆ ಇಡುತ್ತಾ ಬೆಳ್ಳಗಿನ ಅಂದ್ರೆ ಸ್ವಚ್ಛ ಅಂತ ಅರ್ಥ, ಸ್ವಚ್ಛವಾದ ಕೀರ್ತಿ ಆದವಳು, ಜಗತ್ತಿನಲ್ಲಿ ವ್ಯಾಪಿಸಿದವಳು, ಸಜ್ಜನರ ಸಮೂಹದಲ್ಲಿ ಹೆಜ್ಜೆ ಇಟ್ಟು ಸಾಗುವವಳು. ಅಂತಹ ಕೀರ್ತಿಮಾಲೆಯು ಲಕ್ಷ್ಮೀಂ ಅವಾಪ, ಕಾಂತಿಯನ್ನು ಹೊಂದಿದಳು. ರಾಮಸ್ಯ ಜಿಷ್ಣೋರಿವ ಕೀರ್ತಿಮಾಲಾ. ಯಾಕೆಂದ್ರೆ ಸಜ್ಜನರು ಯಾವಾಗ್ಲೂ ಕೂಡ ಭಗವಂತನ ಈ ಗುಣಗಾನವನ್ನ ಮಾಡ್ತಾರೆ ಇರ್ತಾರೆ. ಅದರಿಂದಾಗಿ ಹಂಸಮಾಲಾ ಅಂದ್ರೆ ಹಂಸಗಳ ರಾಶಿಯಂತೆ ಇರುವ ಈ ಕೀರ್ತಿಮಾಲೆಯು ಲಕ್ಷ್ಮೀಂ ಅವಾಪ,
ಸಿರಿವಂತಿಕೆಯನ್ನ, ಸಂಪತ್ತನ್ನ ಹೊಂದಿತು, ಸಮಾಧಾನವನ್ನ, ಕಾಂತಿಯನ್ನ ಪಡೆಯಿತು. ಶರತ್ಕಾಲ ಬಂದ ನಂತರ ಈ ಜಿಷ್ಣೋಹೋ ಅಂದ್ರೆ ಎಲ್ಲ ಶತ್ರುಗಳನ್ನ ಗೆಲ್ಲುವ ಸಾಮರ್ಥ್ಯವುಳ್ಳ ಶ್ರೀರಾಮನ ಕೀರ್ತಿಯು ಲಕ್ಷ್ಮಿಯಂತೆ ಅತಿಶಯವಾದ ಕಾಂತಿಯನ್ನ ಹೊಂದಿತು. ಅಂದ್ರೆ ಮುಂದೆ ಕಾರ್ಯ ಶುರುವಾಗುತ್ತೆ, ದುಷ್ಟರ ವಧೆ ಆಗುತ್ತೆ, ಅದರಿಂದ ರಾಮನಿಗೆ ಕೀರ್ತಿ ಬರುತ್ತೆ. ಅದನ್ನೇ ಈ ಪರಿಸರ ಬೋಧಿಸ್ತಾ ಇದೆ. ಬಿಳಿಯಾದ ಕರ್ಪೂರದಂತ ಬಣ್ಣವುಳ್ಳ ಈ ಈ ನಗೆ, ಕೀರ್ತಿ ಇತ್ಯಾದಿಗಳಿಗೆ ಕವಿಗಳು ಸಾಮಾನ್ಯವಾಗಿ ಅದು ಪರಿಶುದ್ಧ ಅನ್ನುವ ಅರ್ಥದಲ್ಲಿ ಬಿಳಿ ಅಂತ ಅದಕ್ಕೊಂದು ಬಣ್ಣ ಹೇಳ್ತಾರೆ. ನಗೆ ಬಿಳಿಯಾಗಿ ಇಲ್ಲ ಅಥವಾ ಕೀರ್ತಿ ಬಿಳಿಯಾಗಿ ಇಲ್ಲ. ಅದರ ಅಭಿಪ್ರಾಯ ಏನು ಅಂದ್ರೆ ಅಂಥ ಪರಿಶುದ್ಧತೆ ಇದೆ ಅನ್ನುವ ಅರ್ಥದಲ್ಲಿ ಆ ಶಬ್ದವನ್ನು ಬಳಸ್ತಾರೆ. ಕರ್ಪೂರ ಗೌರಿ, ಕರ್ಪೂರದಂತೆ ಅತ್ಯಂತ ಪರಿಶುದ್ಧವಾದ, ಯಾವ ಕೆಟ್ಟ ಮಾತುಗಳಿಗೂ ಅವಕಾಶ ಕೊಡದ ರೀತಿಯಲ್ಲಿ ಬದುಕಿದವರು ಅಂತ ಅರ್ಥ. ಕರ್ಪೂರ ಗೌರಿ, ಗೌರಿ ಅಂದ್ರೆ ಬೆಳ್ಳಗಿನವಳು ಅಂತ ಅರ್ಥ. ಕರ್ಪೂರದಂತೆ ಬೆಳ್ಳಗಿನವಳು. ಜಗತ್ಯಾಂ ವಿತತ, ಇಡೀ ಜಗತ್ತಿನಲ್ಲಿ ವ್ಯಾಪಿಸಿದ. ತತ್ಪದ್ಮ ಷಂಡೇಶು ಪದಂ ದಧಾನ, ಸಜ್ಜನರೆಂಬ ಹೃದಯದ ಸಮೂಹದಲ್ಲಿ ನಿರಂತರವಾಗಿ ಹೆಜ್ಜೆ ಇಡುವಂತಹ ಈ ಕೀರ್ತಿ ಮಾಲೆಯು, ರಾಮಚಂದ್ರನ ಹೊರಡುವಿಕೆ ಅಂತ ಅನ್ನೋದು ದಶಕಂಠನ ಕತ್ತಿಗೆ ಕೊನೆಯನ್ನ ತರುವಂತಹ ಕಾರ್ಯ ಇದು ಅನ್ನುವ ದೃಷ್ಟಿಯಿಂದ ಹೋದಲ್ಲೆಲ್ಲ ಜಿಷ್ಣುವಾಗಿ ಗೆಲ್ಲುವವನಾಗಿರುವ ರಾಮಚಂದ್ರನ ಕೀರ್ತಿಮಾಲೆಯು, ಹಂಸಮಾಲೆಯಂತೆ ಇರುವ ಕೀರ್ತಿಮಾಲೆಯು ಲಕ್ಷ್ಮಿಯನ್ನು ಹೊಂದಿತು, ಕಾಂತಿಯನ್ನು ಹೊಂದಿತು. ಅಂದ್ರೆ ಆ ಮಾಲೆಯನ್ನ ಹಾಕಿಕೊಂಡದ್ರಿಂದ ರಾಮನಿಗೆ ಚೆಲುವಲ್ಲ, ಅದನ್ನ ಮಾಲೆ ಅಂತಾನೆ ಇಟ್ಕೊಂಡ್ರೆ ಅದು ಅವನ ಸೌಂದರ್ಯವನ್ನು ಇನ್ನಷ್ಟು ಹೆಚ್ಚಿಸಿತು. ಆ ವಸ್ತುವಿಗೆನೆ ಕೆಲವೊಂದ್ ಸರ್ತಿ ಬೆಲೆ ಜಾಸ್ತಿ ಆಗುತ್ತೆ. ಇಂಥವ್ರು ಹುಟ್ರೆ ಅದಕ್ಕೆ ಬೆಲೆ ಜಾಸ್ತಿ ಅಂತೆಲ್ಲ ಏನೇನೋ ಗಿಮಿಕ್ಸ್ ಗಳನ್ನು ಮಾಡ್ತಿರ್ತಾರಲ್ಲ, ಹಾಗೆ ಹಂಸ ಪಕ್ಷಿಗಳ ಮಾಲೆಯಂತೆ ಕಾಣುವ ಆ ಹೂಮಾಲೆ, ಕೀರ್ತಿಯ ಮಾಲೆ, ಅದು ರಾವಣಾದಿಗಳ ಗೆಲುವನ್ನ ರಾಮನಲ್ಲಿ ನಿಶ್ಚಯ ಮಾಡಿ ತೋರಿಸುವುದಕ್ಕೋಸ್ಕರ ಆಕಾಶದ ಮಾರ್ಗದಲ್ಲಿ ಹಾರುವುದಕ್ಕೆ ಬೇಕಾದ ಸಿದ್ಧತೆಯನ್ನ ಪಡೆಯಿತು ಅನ್ನೋದನ್ನ ಹೀಗೆ ಹೇಳಿದ್ರು. ಅದು ಕಾಂತಿಯುಕ್ತವಾಗಿತ್ತು. ಕಾಂತಿ ಅತಿಶಯಂ ಅವಾಪ, ಅತಿಶಯವಾದ ಕಾಂತಿಯನ್ನ ಪಡೆಯಿತು ಅನ್ನೋದನ್ನೇ ಲಕ್ಷ್ಮೀಮವಾಪ ಅಂತ ಹೇಳ್ತಾರೆ. ಕರ್ಪೂರ ಗೌರಿ, ಕರ್ಪೂರವದ್ ಗೌರಿ, ಕರ್ಪೂರ ಗೌರಿ. ವಿತತ ಗೌರಿ ಎರಡು ಕೂಡ ಸ್ತ್ರೀಲಿಂಗ, ಪ್ರಥಮ ಏಕ, ಜಗತ್ಯಾಂ ಸಪ್ತಮಿ ಏಕ, ತತ್ಪದ್ಮ ಷಂಡೇಶು ತಂತಹ ಏವ ಪದ್ಮಾನಿ ತತ್ಪದ್ಮಾನಿ, ತತ್ಪದ್ಮಾನಾಂ ಷಂಡಃ, ಷಂಡಃ ಅಂದ್ರೆ ಸಮೂಹ ಅಂತ ಅರ್ಥ ಸಂಸ್ಕೃತದಲ್ಲಿ. ಸತ್ಪದ್ಮ ಷಂಡಾಹ ತೇಷು ಷಟ್ಪದ್ಮ ಷಂಡೇಶು. ಸಂಸ್ಕೃತದಲ್ಲಿ ಷಂಡ ಅನ್ನುವ ಶಬ್ದ ಸಮೂಹ ಅನ್ನುವ ಅರ್ಥದಲ್ಲಿ, ಷಂಢ ಬೇರೆ, ಅದು ಷಂಢತಿಲ, ಪಸೆ ಹೋದ ಬೀಜ ಅಂತ ಹೇಳುವಾಗ ಷಂಢ ಅನ್ನುವ ಶಬ್ದ ಇದೆ. ಇಲ್ಲಿ ಷಂಡ ಅಂದ್ರೆ ಸಮೂಹ. ಬದರಿ ಷಂಡ ವಿಶೇಷ ಮಂಡಿತೆ ಅಂತ ವ್ಯಾಸರ ಚಿತ್ರಣವನ್ನು ಕೊಡುವಾಗ ಆಚಾರ್ಯರು, ವೇದವ್ಯಾಸರು ಅತ್ಯಂತ ಸುಂದರವಾದ ಬದರಿಯಲ್ಲಿರುವ ಮಂಡಲದ ಮಧ್ಯದಲ್ಲಿ ಕಾಣಿಸಿಕೊಳ್ತಾ ಇದ್ರು ಅನ್ನುವ ಮಾತು ಬರುವಾಗ ಷಂಡ ಅನ್ನುವ ಶಬ್ದ ಸಮೂಹ ಅನ್ನುವ ಅರ್ಥದಲ್ಲಿ ಅಲ್ಲಿಯೂ ಬಳಕೆ ಇದೆ. ಅಂತಹ ದೊಡ್ಡ ಸಮೂಹ ಅದು ಪದಂ ದಧಾನ, ಹೆಜ್ಜೆ ಇಡ್ತಾ ಮುಂದೆ ಮುಂದೆ ಕೀರ್ತಿ ಎನ್ನುವಂತಹ ಆ ಹೆಣ್ಣು ಮಗಳ ಹೆಜ್ಜೆ ಮುಂದುವರಿತಾ ಸಾತ್ವಿಕ ಪುರುಷರ ಸಮೂಹದಲ್ಲಿ ಹೆಜ್ಜೆ ಇಡುವ ಆ ಸಾಹಸವನ್ನು ಮಾಡಿ, ಇದು ಮುಂದೆ ಸ್ಮರಣೆಗೆ ಬರುತ್ತೆ ಈ ಕಥೆ ಎಲ್ಲಿ ಬಂತು ಹೀಗೆ ಅಂತ. ಯಾಕಂದ್ರೆ ಇದು ಇನ್ನೂ ನಾವು ಕಿಷ್ಕಿಂಧಾಕಾಂಡದಲ್ಲಿದ್ದೇವೆ. ಆ ರೀತಿ ಜಯವನ್ನ ಸಾಧಿಸುವುದರ ಹೆಗ್ಗುರಿಯನ್ನ ಹೊಂದಿದ ಕಪಿವೀರ, ಸುಗ್ರೀವ ಮತ್ತು
ರಾಮಚಂದ್ರ ಮೊದಲಾದವರ ಈ ಸಿದ್ಧತೆಯ ಕೀರ್ತಿಯ ಮಾಲೆ ಕಾಂತಿಯನ್ನು ಹೊಂದುವುದರ ಮೂಲಕ ಎಲ್ಲೆಡೆಗೆ ವ್ಯಾಪಿಸಿತು ಅನ್ನುವಲ್ಲಿಗೆ ಪಂಚಮ ಸರ್ಗ ಮುಕ್ತಾಯವಾಯಿತು. ನಾಳೆ ಮತ್ತೆ ಷಷ್ಠ ಸರ್ಗವನ್ನ ನೋಡೋಣ. ಅಥ ವಿಜ್ಞಾಯ ಸುಗ್ರೀವಂ ಸಂಕ್ಲಿಶ್ಯ ಪ್ರಾಪ್ತ ಸಂಪದಂ ವ್ಯಕ್ತಂ ಸ್ತ್ರೀಭೋಗ ಸಂಸಕ್ತಂ ಹನುಮಾನಿತಮಬ್ರವೀತ್ ಅಂತ ಶುರುವಾಗುವುದನ್ನು ನಾಳೆ ಮತ್ತೆ ನೋಡೋಣ. ಶ್ರೀಹರಿ ಪ್ರಿಯತಾಂ ಶ್ರೀಕೃಷ್ಣಾರ್ಪಣಮಸ್ತು.